ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ. ನಾವು ದಿನಕ್ಕೆ ಎಷ್ಟು ನೀರು ಕುಡಿದ್ರೆ ನಮಗೆ ಒಳ್ಳೆಯದು ಅಂತ ನಿಮಗನ್ಸುತ್ತೆ? ನೀವು ನನಗೆ ಎಷ್ಟು ನೀರು ಕುಡಿದ್ರೆ ಒಳ್ಳೆಯದು ಅಂತ ಕಮೆಂಟ್ಸಲ್ಲಿ ಹೇಳ್ಬೋದು. ಸಾಮಾನ್ಯವಾಗಿ ಅಡಲ್ಟ್ ಮೆನ್ ಅವರಿಗೆ ದಿನಕ್ಕೆ ಮಿನಿಮಮ್ 3.7 ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು. ಅದೇ ಅಡಲ್ಟ್ ವಿಮೆನ್ನಿಗೆ ಮಿನಿಮಮ್ 2.3 ಲೀಟರ್ಸ್ ಆಫ್ ವಾಟರ್ನ ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ನಮ್ಮ ಬಾಡಿಲಿ ಅಂದರೆ ನಮ್ಮ ದೇಹದಲ್ಲಿ 60% ಅಷ್ಟು ವಾಟರ್ ತುಂಬಿದೆ. ಸೊ ಹಾಗಾಗಿ ನಾವು ಹೈಡ್ರೇಟ್ ಆಗಿ ಇರೋದು ತುಂಬ ಇಂಪಾರ್ಟೆಂಟ್. ಹಾಗಾದರೆ ನಾವು ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅಷ್ಟು ಕುಡಿದ್ರೆ ನಮ್ಮ ಡಿಹೈಡ್ರೇಷನ್ ಸಮಸ್ಯೆ ಕಾಣೆ ಆಗುತ್ತಾ? ಇಲ್ಲ. ನಾವು ನೀರು ಎಷ್ಟು ಕುಡಿತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಯಾವ ರೀತಿ ನೀರನ್ನ ನಾವು ಕುಡಿತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾನು ದಿನಕ್ಕೆ 2 ಲೀಟ್ರು ನೀರು ಕುಡಿತಿದ್ದೀನಿ, ಸೊ ನನಗೆ ಡಿಹೈಡ್ರೇಷನ್ ಸಮಸ್ಯೆ ಇರಬಾರ್ದು ಅಂತ ಇಲ್ಲ. ನಾವು ನೀರು ಕುಡಿಯೋದೆಷ್ಟು ಇಂಪಾರ್ಟೆಂಟೋ ಸರಿಯಾದ ರೀತಿಯಲ್ಲಿ ನೀರನ್ನ ಕುಡಿಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವು ಯಾವಾಗ ಸರಿಯಾದ ರೀತಿಯಲ್ಲಿ ನೀರನ್ನ ಕುಡಿತೀವಿ ಆವಾಗಷ್ಟೇ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ, ಡಿಹೈಡ್ರೇಷನ್ ಸಮಸ್ಯೆಗಳಿಂದ ದೂರ ಇರುತ್ತೆ. ಸೊ ಬನ್ನಿ ನೋಡೋಣ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಕೆಲವು ತಪ್ಪುಗಳು ಅಂದರೆ ಸಾಮಾನ್ಯವಾಗಿ 90% ಆಫ್ ಪೀಪಲ್ ಮಾಡುವಂತಹ ತಪ್ಪು ಯಾವ್ಯಾವು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಬನ್ನಿ ನೋಡೋಣ ಯಾವ ರೀತಿಯಾದ ತಪ್ಪುಗಳನ್ನ ನಾವು ಮಾಡ್ತೀವಿ, ಈ ತಪ್ಪುಗಳಿಂದ ನಮಗೆ ಯಾವ ರೀತಿಯಾದ ಸಮಸ್ಯೆ ಆಗುತ್ತೆ, ಈ ತಪ್ಪುಗಳನ್ನ ನಾವು ಮಾಡೋದು ಕಮ್ಮಿ ಮಾಡಿದ್ರೆ ನಮ್ಮ ದೇಹಕ್ಕೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮಿಸ್ಟೇಕ್ ನಂಬರ್ 1, ಆತುರವಾಗಿ ನೀರನ್ನ ಕುಡಿಯೋದು. ಒಂದೇ ಸರಿ ಆತುರವಾಗಿ ನಾವು ಜಾಸ್ತಿ ನೀರನ್ನ ಕನ್ಸ್ಯೂಮ್ ಮಾಡಿದ್ರೆ ಇದರಿಂದ ನಮ್ಮ ಹೊಟ್ಟೆ ಊದ್ಕೊಳ್ಳುತ್ತೆ. ನಾವು ಇದನ್ನೇ ಬ್ಲೋಟಿಂಗ್ ಸಮಸ್ಯೆ ಅಂತ ಹೇಳ್ತೀವಿ. ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದ ಬೆನಿಫಿಟ್ ಸಿಗಲ್ಲ. ನಮ್ಮ ದೇಹದಲ್ಲಿ ಒಂದೇ ಸರಿ ನೀವು ಜಾಸ್ತಿ ನೀರನ್ನ ಕುಡಿತೀರಾ, ಸೊ ಹೀಗಾಗಿ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇದರಿಂದ ಯಾವುದೇ ರೀತಿಯಾದ ಬೆನಿಫಿಟ್ಸ್ ನಮ್ಮ ದೇಹಕ್ಕೆ ಸಿಗಲ್ಲ. ಸೊ ನಾವು ಯಾವಾಗ್ಲೂ ನೀರನ್ನ ನಿಧಾನಕ್ಕೆ ಕುಡಿಬೇಕು. ಮಿಸ್ಟೇಕ್ ನಂಬರ್ 2, ಒಂದೇ ಸರಿ ಜಾಸ್ತಿ ನೀರನ್ನು ಕುಡಿಯೋದು. ಹೌದು, ನಮ್ಮ ಬಾಡಿ ಹೈಡ್ರೇಟ್ ಆಗೋದು ಎಷ್ಟು ಇಂಪಾರ್ಟೆಂಟೋ ಹಾಗೆ ನಾವು ನೀರನ್ನು ಒಂದೇ ಸರಿ ಜಾಸ್ತಿ ಕ್ವಾಂಟಿಟಿಲಿ ಕುಡಿಬಾರ್ದು. ನಮ್ಮ ಇಡೀ ದಿನಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ನಾವು ರಫ್ಲಿ ಡಿವೈಡ್ ಮಾಡ್ಕೋಬೇಕು. ಯಾವಾಗ್ಲೂ ಒಂದೇ ಸರಿ ಜಾಸ್ತಿ ನೀರು ಕುಡಿಯೋದ್ರಿಂದ ಕೂಡ ನಮಗೆ ಸಮಸ್ಯೆ ಜಾಸ್ತಿ ಆಗುತ್ತೆ. ನಾವು ಒಂದೇ ಸರಿ ಜಾಸ್ತಿ ಕ್ವಾಂಟಿಟಿ ನೀರನ್ನ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಬಾಡಿಲಿ ಇರುವಂತಹ ಸೋಡಿಯಂ ಡೈಲ್ಯೂಟ್ ಆಗುತ್ತೆ. ಇದರಿಂದ ವಾಟರ್ ಇಂಟಾಕ್ಸಿಕೇಶನ್ ಅನ್ನೋ ಒಂದು ಸಮಸ್ಯೆ ಶುರುವಾಗುತ್ತೆ. ಹಾಗಾಗಿ ನಾವು ನಮ್ಮ ದಿನನಿತ್ಯ, ನಮಗೆ ನಮ್ಮ ಶೆಡ್ಯೂಲ್ ಗೊತ್ತಿರುತ್ತೆ, ಸೊ ಆ ದಿನನಿತ್ಯದಲ್ಲಿ ನಾವು ಯಾವ ಸಮಯದಲ್ಲಿ ಎಷ್ಟು ನೀರು ಕುಡಿಬೇಕು ಅಂತ ಡಿವೈಡ್ ಮಾಡಿಕೊಂಡು ನಾವು ನೀರನ್ನು ಕುಡಿಬೇಕು. ಸ್ವಲ್ಪ ಕ್ವಾಂಟಿಟಿ ದಿನ ಪೂರ್ತಿ ನಾವು ನೀರನ್ನ ಕುಡಿಬೇಕು. ಮಿಸ್ಟೇಕ್ ನಂಬರ್ 3, ಊಟ ಮಾಡುವ ಸಮಯದಲ್ಲಿ ಜಾಸ್ತಿ ನೀರನ್ನು ಕುಡಿಯೋದು. ನಾವು ಊಟ ಮಾಡೋಕ್ಕೂ ಮುಂಚೆ ನಮ್ಮ ಸ್ಟೊಮಕ್ಕಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆ್ಯಸಿಡ್ ಸೆಕ್ರೀಷನ್ ಆಗಿರುತ್ತೆ. ಇದು ಡೈಜೆಷನಿಗೆ ತುಂಬ ಇಂಪಾರ್ಟೆಂಟ್. ನಾವು ಊಟ ಮಾಡೋ ಸಮಯದಲ್ಲಿ ಜಾಸ್ತಿ ನೀರು ಕುಡಿದ್ರೆ ಈ ಆ್ಯಸಿಡ್ ಎಲ್ಲ ಡೈಲ್ಯೂಟ್ ಆಗಿ ನಮಗೆ ಇಂಡೈಜೆಷನ್ ಮತ್ತು ಬ್ಲೋಟಿಂಗ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವು ನೀರನ್ನು ಊಟದ ಸಮಯದಲ್ಲಿ ಕುಡಿಯೋದನ್ನ ಅವಾಯ್ಡ್ ಮಾಡಬೇಕು. ತುಂಬ ನನಗೆ ಕೆಮ್ಮು ಬರ್ತಿದೆ ಇಲ್ಲ ಏನೋ ಆಗಿದೆ ಅಂದರೆ ಮಾತ್ರ ನಾವು ನೀರನ್ನು ಕುಡಿಬೇಕು. ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಕುಡಿಬಾರ್ದು. ನಾವು ಯಾವಾಗಲೂ 30 ಮಿನಿಟ್ಸ್ ಮುಂಚೆ, ಅಂದರೆ ನಾವು ತಿಂಡಿ ಅಥವಾ ಊಟ ಮಾಡುವ 30 ನಿಮಿಷದ ಮುಂಚೆ ನೀರು ಕುಡಿಬೇಕು. ಊಟ ಮಾಡಿ 30 ಮಿನಿಟ್ಸ್ ಆದ ನಂತರನೇ ನೀರನ್ನು ಕುಡಿಬೇಕು. ಊಟ ಮಾಡಿದ ತಕ್ಷಣ ಒಂದು ಗುಟ್ಕು ನೀರನ್ನ ನಾವು ಕುಡಿಬೋದು, ಬಟ್ ಜಾಸ್ತಿ ನೀರನ್ನು ನಾವು ಕುಡಿಬಾರ್ದು. ಆದಷ್ಟು ಅಟ್ಲೀಸ್ಟ್ 30 ಮಿನಿಟ್ಸ್ ಆದ ನಂತರನೇ ನಾವು ನೀರನ್ನು ಕುಡಿಬೇಕು. ಮಿಸ್ಟೇಕ್ ನಂಬರ್ 4, ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡಿದಲೇ ಇರುವಂಥದ್ದು. ನಾವು ಮಿನಿಮಮ್ 7 to 8 ಅವರ್ಸ್ ಆಫ್ ಸ್ಲೀಪ್
ಸೈಕಲಿಂದ ಬಂದಿರ್ತೀವಿ. ಸೊ ಆಬ್ವಿಯಸ್ಲಿ ನಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದಲೇ ಕಾಫಿ ಕುಡಿಯೋದಾಗ್ಲಿ ಇಲ್ಲ ಮತ್ತೊಂದೇನಾದರೂ ತಿನ್ನೋದಾಗ್ಲಿ ಈ ಥರ ಎಲ್ಲ ಮಾಡಿದ್ರೆ ನಮ್ಮ ಡಿಹೈಡ್ರೇಷನ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಏನಾದ್ರು ಒಂದು ಮಾಡ್ತೀವಿ ಅಂತ ಅಂದರೆ ನಾವು ನೀರನ್ನ ಕುಡಿಬೇಕು. ಆ್ಯಂಡ್ ನಾನು ರೆಕಮೆಂಡ್ ಮಾಡೋದು ನಿಮಗೆ ಲೂಕ್ ವಾರ್ಮ್ ವಾಟರ್ನ ಕುಡೀರಿ. ಬೆಳಿಗ್ಗೆ ನಾವು ಲೂಕ್ ವಾರ್ಮ್ ವಾಟರ್ನ ಕುಡಿದ್ರೆ ಅದು ನಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾರ್ಮಲ್ ಟೆಂಪರೇಚರ್ ವಾಟರ್ನೂ ಕೂಡ ನೀವು ಕುಡಿಬೋದು. ಬಟ್ ನಾನು ರೆಕಮೆಂಡ್ ಮಾಡೋದು ಲೂಕ್ ವಾರ್ಮ್ ವಾಟರ್ನ ಕುಡಿದ್ರೆ ಮೆಟಬಾಲಿಸಮ್ ಇಂಪ್ರೂವ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಾದ ಇಂಡೈಜೆಷನ್ ಪ್ರಾಬ್ಲಮ್ ಅವೆಲ್ಲ ಇರಲ್ಲ. ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು 1 ಗ್ಲಾಸಲ್ಲಿ ಲೂಕ್ ವಾರ್ಮ್ ವಾಟರ್ನ ಕುಡೀರಿ. ನಿಮಗೆ ಡಿಟಾಕ್ಸ್ ಆಪ್ಷನ್ ಬೇಕು ಅಂತ ಅಂದರೆ ನೀವು ಅದೇ ಲೂಕ್ ವಾರ್ಮ್ ವಾಟರಿಗೆ ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಕೂಡ ಕುಡಿಬೋದು. ಮಿಸ್ಟೇಕ್ ನಂಬರ್ 5, ಐಸ್ಡ್ ವಾಟರ್ನ ಕುಡಿಯೋದು. ಐಸ್ಡ್ ವಾಟರ್ ಕುಡಿಬಾರ್ದು ಅಂತ ನಾನು ನಿಮಗೆ ಹೇಳ್ತಿಲ್ಲ, ಬಟ್ ಜಾಸ್ತಿ ಪ್ರಮಾಣದಲ್ಲಿ ನೀವೇನಾದ್ರು ಐಸ್ ವಾಟರ್ನ ಕುಡಿತಿದ್ರೆ ಅದನ್ನು ಅವಾಯ್ಡ್ ಮಾಡಬೇಕು. ನಾವು ಆದಷ್ಟು ರೂಮ್ ಟೆಂಪರೇಚರ್ ವಾಟರ್ ಇಲ್ಲ ಅಂದರೆ ವಾರ್ಮ್ ವಾಟರ್ನ ಕುಡಿಬೇಕು. ಐಸ್ ಅಂದರೆ ಐಸ್ಡ್ ಆಗಿರುವಂತಹ ನೀರನ್ನು ನಾವು ಕುಡಿದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮಿಗೆ ಅದು ಲಾಂಗ್ ರನ್ನಲ್ಲಿ ತುಂಬ ಎಫೆಕ್ಟ್ ಮಾಡುತ್ತೆ. ನಮ್ಮ ಮೆಟಬಾಲಿಸಮ್ ಸ್ಲೋ ಆಗುತ್ತೆ, ನಿಮ್ಮ ಡೈಜೆಷನ್ ಪ್ರಾಸೆಸ್ ಸ್ಲೋ ಆಗುತ್ತೆ. ಸೊ ಈ ಸಮಸ್ಯೆಗಳೆಲ್ಲ ನಿಮಗಿದ್ರೆ ನೀವು ಐಸ್ಡ್ ವಾಟರ್ನ ಕುಡಿಯೋದನ್ನ ಅವಾಯ್ಡ್ ಮಾಡಬೇಕು. ರೆಗ್ಯುಲರ್ ಆಗಿ ಯಾವಾಗ ತುಂಬ ಬಿಸಿಲಿದೆ ಸಮ್ಮರ್ ಸೀಸನಲ್ಲಿ ಎಲ್ಲ ನೀವು ಕುಡಿಬೋದು, ಬಟ್ ಅದನ್ನೇ ಹ್ಯಾಬಿಟ್ ಮಾಡ್ಕೋಬೇಡಿ. ಜಾಸ್ತಿ ರೂಮ್ ಟೆಂಪರೇಚರ್ ಇರುವಂತಹ ವಾಟರ್ ಅಥವಾ ವಾರ್ಮ್ ವಾಟರ್ನ ಕುಡಿದ್ರೆ ನಿಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಟು ಸಮ್ ಅಪ್, ನೀವು ಈ 5 ಮಿಸ್ಟೇಕ್ನ ಅವಾಯ್ಡ್ ಮಾಡಿದ್ರೆ ನಿಮಗೆ ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಾವು ಎಷ್ಟು ನೀರು ಕುಡಿತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಯಾವ ರೀತಿ ನೀರನ್ನ ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾನು ಇವತ್ತು ಹೇಳಿರುವಂತಹ 5 ಮಿಸ್ಟೇಕ್ನ ನೀವು ಅವಾಯ್ಡ್ ಮಾಡಿದ್ರೆ ನಿಮಗೆ ಬೆಟರ್ ಹೆಲ್ತ್, ಬೆಟರ್ ಎನರ್ಜಿ ಮತ್ತು ಬೆಟರ್ ಹೆಲ್ತಿ ಲೈಫ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು.